ದಲಿತ ಸಿಎಂ ಡಿಕೆಶಿ ಗಪ್ಚುಪ್. ಹೇಗಿದೆ ಗೊತ್ತಾ ಬೀಫ್ ಪಾಲಿಟಿಕ್ಸ್? ಇಷ್ಟು 4 ಪ್ರಮುಖ ಸುದ್ದಿಗಳು. ಮೊದಲಿಗೆ ಹೆಡ್ಲೈನ್ಸ್. ಇಂದು ದರ್ಶನ್ ಬೇಲ್ ಭವಿಷ್ಯ, 7 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ. ಡಿ ಗ್ಯಾಂಗ್ ವಿರುದ್ಧ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ. ದರ್ಶನ್ ವಿರುದ್ಧ ಎಲ್ಲ ದಾಖಲೆ ಸುಳ್ಳು, ಪೊರ್ಕಿ ಪರ ಸಿವಿ ನಾಗೇಶ್ ವಾದದ ಗುದ್ದು. ಕಾಟೇರನಿಗೆ ಚಿಗುರೊಡೆದ ಜಾಮೀನಿನ ಕನಸು. ರಾಜ್ಯದಲ್ಲಿ ಜೋರಾಯಿತು ದಲಿತ ಸಿಎಂ ಕೂಗು. ಖರ್ಗೆ ಜೊತೆ ಸತೀಶ್ ಜಾರಕಿಹೊಳಿ ಮಾಡಿದ್ರ ಪ್ಲಾನ್. ಸಿಎಂ ಆಪ್ತರ ತಂತ್ರಕ್ಕೆ ಡಿಕೆಶಿ ಗಪ್ಚುಪ್. ಬೆಂಗಳೂರು ಸೇರಿ ವಿವಿಧೆಡೆ ಅಬ್ಬರಿಸಿದ ಮಳೆ. ಸಂಡೂರು ಗಣಿ ಪ್ರದೇಶದಲ್ಲಿ ಮುಳುಗಿದ ಲಾರಿಗಳು. ಕೊಪ್ಪಳದಲ್ಲಿ ನೆಲ ಕಚ್ಚಿದ ಮೆಣಸಿನ ಬೆಳೆ. ಇರಾನ್ ಮೇಲೆ ಇಸ್ರೇಲ್ ಸಮರ. ಹಿಜ್ಬುಲ್ಲಾ ಗುಪ್ತಚರ ಪ್ರಧಾನ ಕಚೇರಿ ಧ್ವಂಸ. ಯಾರಿಗೆ ಸಿಗುತ್ತೆ ರಷ್ಯಾ ಬೆಂಬಲ? ನಾಗರಾಜ್ ಬೆಂಗಳೂರಿನಿಂದ ಮಾಹಿತಿ ಕೊಡ್ತಾರೆ, ವಿನೋದ್ ಮೈಸೂರಿಂದ ಮಾಹಿತಿ ಕೊಡ್ತಾರೆ. ಬಸವರಾಜ್ ದಲಿತ ಸಿಎಂ ಕೂಗು ಬಗ್ಗೆ ಪಾಲಿಟಿಕಲಿ ಮಾತಾಡ್ತಾರೆ. ಬನ್ನಿ ಮೊದಲ ಸ್ಟೋರಿ ಹೋಗೋಣ. ಭಾರೀ ಮಳೆಗೆ ವ್ಯಕ್ತಿ ಮೇಲೆ ಕುಸಿದ ಮನೆ. ಕೊಪ್ಪಳದ ಠಾಣಾಪುರ ಗ್ರಾಮದಲ್ಲಿ ಘಟನೆ. ಮಣ್ಣಿನಡಿ ಸಿಲುಕಿದ ಪ್ರಕಾಶ ಎನ್ನುವ ವ್ಯಕ್ತಿ ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಬಳ್ಳಾರಿಯ ಸಂಡೂರು ಮೈನಿಂಗ್ ಏರಿಯಾಗೆ ವರುಣಾಘಾತ. ಮಳೆ ನೀರಿನಲ್ಲಿ ಮುಳುಗಿದ 100 ಲಾರಿಗಳು. ಕುಮಾರಸ್ವಾಮಿ ಬೆಟ್ಟದಲ್ಲಿ ಸುರಿದ ಮಳೆಗೆ ಪರದಾಟ. ಇತ್ತ ಕೊಪ್ಪಳದಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ. ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಭಾರಿ ಮಳೆ ಅಂತೆ, ಒಬ್ಬರು ಸಿಕ್ಕಾಕೊಂಡಿದ್ದಾರಂತೆ. ಕೆಲವು ನೋಡಿ ಈ ಥರ ಸಿಕ್ಕಾಕೊಂಡಿದ್ದಾರೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.